ಹಾಯ್ ಎಲ್ಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವು ಓದ್ ವ್ಲಾಗ್ನಲ್ಲಿ ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ಎಕ್ಸಿಬಿಷನ್ ಪಾರ್ಟ್ 1ನ ನೋಡಿದ್ವಿ. ಈ ವಿಡಿಯೋದಲ್ಲಿ ನಿಮಗೆ ಎಕ್ಸಿಬಿಷನ್ನ ಪಾರ್ಟ್ 2ನ ತೋರಿಸ್ತೀನಿ. ಬನ್ನಿ. ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಇನ್ನಷ್ಟು ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಮೈಸೂರಿನ ಎಕ್ಸಿಬಿಷನ್ನಲ್ಲಿ ನಾವು ಎಲ್ಲ ರೀತಿಯ ಮನೋರಂಜನೆಗಳನ್ನ ನೋಡ್ಬೋದು. ಶಾಪಿಂಗ್ ಆಯಿತು, ಈ ಕಡೆ ಒಂದು ಕಡೆ ತಿಂಡಿ ತಿನಿಸಾಯಿತು, ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರದ ಒಂದು ಅಭಿವೃದ್ಧಿಯ ಯಾವ್ಯಾವ ಥರ ಅಭಿವೃದ್ಧಿಯಾಗಿದೆ ಅಂತೇಳಿ ಅದನ್ನು ಒಂದು ಎಕ್ಸಿಬಿಷನ್ ಒಳಗಡೆ ಎಕ್ಸಿಬಿಷನ್ ಇಟ್ಟಿರ್ತಾರೆ. ಅದರಲ್ಲಿ ಇದು ಒಂದು ಯಾವುದು ಅಂತ ಹೇಳಿದ್ರೆ ಇಂದಿರಾ ಕ್ಯಾಂಟೀನ್. ಅದನ್ನು ಸಹ ನಾವು ಇಲ್ಲಿ ನಾನಾ ರೀತಿಯ ಅಭಿವೃದ್ಧಿ ಹೊಂದಿರೋದು, ಹಾಗೆಯೇ ಜನಪದ ಲೋಕದ ಸಂಬಂಧಪಟ್ಟಿದ್ದು, ಹಾಗೆಯೇ ಇಸ್ರೋಗೆ ಸಂಬಂಧಪಟ್ಟಿದ್ದು, ಮತ್ತು ಒಂದು ಯಲ್ಲಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ತುಂಬ ರೀತಿಯ ಎಕ್ಸಿಬಿಷನ್ ಒಳಗಡೆ ಎಕ್ಸಿಬಿಷನ್ ನಾವು ನೋಡ್ಬೋದು. ಇಲ್ಲಿರೋದನ್ನೆಲ್ಲ ನಾವು ಕರೆಕ್ಟಾಗಿ ನೋಡಿಕೊಂಡು ಒಂದು ಬಿಡದಲ್ಲೇ ನೋಡ್ಕೊಂಡು ಹೋಗ್ತೀವಿ ಅಂದರೆ 5 to 6 ಅವರ್ ಬೇಕೇ ಬೇಕು. ಯಾಕಂದರೆ ಕ್ರೌಡ್ ಇರುತ್ತೆ, ಸ್ವಲ್ಪ ಕಾಲಿಡೋಕ್ಕೂ ಜಾಗ ಇರಲ್ಲ ಒಂದೊಂದು ಟೈಮು. ಅಂಥ ಟೈಮಲ್ಲಿ 5 to 6 ಅವರ್ ಬೇಕೇ ಬೇಕು. ನಾನು ಅದಕ್ಕೆ ಆಗಲೇ ಹೇಳಿದ್ದು ಈ ಎಕ್ಸಿಬಿಷನ್ಗೆ 35 ರೂಪೀಸು ವರ್ತಿರುತ್ತೆ ಅಂತೇಳಿ. ಇದು ತುಂಬ ದೊಡ್ಡ ಮಟ್ಟದ ಎಕ್ಸಿಬಿಷನ್ ಆಗಿರೋದ್ರಿಂದ ಒಂದು 3 ತಿಂಗಳ ಕಾಲ ನಡೆಯುವಂಥ ಎಕ್ಸಿಬಿಷನ್ ಇದು ನಾವು ನೋಡ್ತಿರೋದು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳ ಸಂಬಂಧಪಟ್ಟಂತಹ ಒಂದು ಅಭಿವೃದ್ಧಿ ಕಾರ್ಯದ ಒಂದು ಎಕ್ಸಿಬಿಷನ್ ಸಣ್ಣದಾಗಿ ಇರುತ್ತೆ. ಯಾವ ರೀತಿ ಇದೆ ಅಂತೇಳಿ ನೀವೇ ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿರೋದನ್ನೆಲ್ಲನೂ ಸ್ವಲ್ಪ ತಿಳ್ಕೊಂಡು ಬರೋವಂಥದ್ದು ತುಂಬಾ ಇರುತ್ತೆ. ಆದರೆ ಇಲ್ಲೆಲ್ಲರದನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ 5 ಅವರ್ 6 ಅವರ್ ಹೇಳಿದ್ನಲ್ಲ, ಅದು ಸಾಲದೇ ಇಲ್ಲ. ಹಾಗೆಯೇ ನೋಡ್ಬೋದು ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಕರ್ನಾಟಕ ಸರ್ಕಾರದಿಂದ ಅದನ್ನು ಸಹ ಮಾಡಿದ್ದಾರೆ. ಪ್ರವಾಸೋದ್ಯಮ ಇಲಾಖೆ ಅಂತ ಹೇಳಿದ್ರೆ ಅದು ಒಂದು ಟೂರಿಸ್ಟ್ ಪ್ಲೇಸ್ ಕಡೆ ಅಂತ ಹೇಳ್ಬೋದು. ಅದು ಟೆಂಪಲ್ ಅಷ್ಟಾಗಿ ನನಗೇನು ಗೊತ್ತಿಲ್ಲ. ಮುಂದೆ ಜನಪದ ಸಂಬಂಧಪಟ್ಟಂತಹ ಒಂದಷ್ಟು ಗೊಂಬೆಗಳನ್ನ ನಿಲ್ಲಿಸಿದ್ದಾರೆ. ಅದು ನಮ್ಮ ಸಂಸ್ಕೃತಿಯನ್ನು ಸಾರುವಂಥದ್ದು. ಹಾಗೆಯೇ ಇಲ್ಲೆಲ್ಲ ನೋಡ್ಬೋದು ಯಾವ್ಯಾವುದು ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಟೂರಿಸ್ಟ್ ಪ್ಲೇಸ್ಗಳನ್ನೆಲ್ಲ ಒಂದು ಫ್ರೇಮ್ ಮಾಡಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಈ ಥರದ್ದು ಸುಮಾರಿದೆ ಒಳಗಡೆ, ಅದನ್ನೆಲ್ಲ ನೋಡೋಕೆ ಹೋಗಿಲ್ಲ. ನಾವು ನೋಡಿದ್ದೆ ಒಂದು 5-6 ಅಷ್ಟೇ. ನಿಂತ್ಕೊಂಡು ಆ ಪ್ಲೇಸ್ಗಳನ್ನ ನೋಡಲಿಕ್ಕೆ ಓದಲಿಕ್ಕೂ ಸಹ ಸಮಯ ಸಿಗಲ್ಲ, ಹಿಂದೆಯಿಂದ ತಳ್ತಾ ಇರ್ತಾರೆ. ಅಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿತ್ತು ಇದಂತೂ. ಹಾಗೆಯೇ ಮುಂದೆ ಹೋದಂತೆ ತುಂಬ ರೀತಿಯ ಹಲವಾರು ಕೈಗಾರಿಕಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ನೋಡ್ಬೋದು ಕೈಮಗ್ಗ ಮತ್ತು ಜವಳಿ ಇಲಾಖೆ, ಅದರಲ್ಲೂ ಒಳಗಡೆ ಬಟ್ಟೆಗಳದೆಲ್ಲ ಒಬ್ಬರೊಬ್ಬರು ಅಲ್ಲಿ ವ್ಯಾಪಾರ ಸಹ ಮಾಡ್ತಿದ್ರು. ಅದನ್ನು ಒಳಗಡೆ ಹೋಗಿ ನೋಡಲಿಲ್ಲ. ಈ ಎಕ್ಸಿಬಿಷನ್ ಬಂದು ಕನ್ನಡ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಈ ಎಕ್ಸಿಬಿಷನ್ನು ಒಳಗಡೆ ಹೋಗಿ ನೋಡೋವಂಥದ್ದು ಇರುತ್ತೆ. ಇದೆಲ್ಲ ಒಂದು ಮರದಿಂದಲೂ ಇಲ್ಲ ಮೇ ಬಿ ರಟ್ಟಿಂದ ಬೆಂಡಿಯಿಂದ ಮಾಡಿರ್ತಾರೆ ಅನಿಸುತ್ತೆ. ಅದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಯಾವುದನ್ನು ಕಡೆಗಣಿಸೋಂಗೆ ಇಲ್ಲ. ಒಂದು ನೋಡ್ಬೋದು ಅಲ್ಲಿ ಅದೆಲ್ಲ ಬೆಂಡಿಂದ ಮಾಡಿರೋದು ಎಷ್ಟು ರಿಯಲ್ಲಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ. ಆಮೇಲೆ ಈ ಎಲ್ಲ ಕರ್ನಾಟಕ ರಾಜ್ಯ ಹಾಗೆಯೇ ಕೃಷಿಗೆ ಸಂಬಂಧಪಟ್ಟಿದ್ದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿದ್ದು, ಕೈಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಿದ್ದು ಎಲ್ಲ ಯಾವುದ್ಯಾವ್ದು ಇಲಾಖೆಗಳಿದೆ ಅದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಹೊಂದಿರುವ ಕಾರ್ಯಗಳ ಬಗ್ಗೆ ಇಲ್ಲಿ ಎಕ್ಸಿಬಿಷನ್ ಒಳಗಡೆ ನೋಡ್ಬೋದು. ಅದನ್ನು ವಿವರಿಸಿ ಒಂದು ಎಕ್ಸಿಬಿಷನ್ಗಳನ್ನ ಇಟ್ಟಿದ್ದಾರೆ ಒಳಗಡೆ. ಇನ್ನು ಅದೊಂದು ಪಾರ್ಟ್ ಆದರೆ ತಿಂಡಿ ತಿನಿಸುಗಳದ್ದು ಒಂದು ಪಾರ್ಟು, ಜೊತೆಗೆ ಶಾಪಿಂಗ್ ಒಂದು ಪಾರ್ಟು, ಜೊತೆಗೆ ಇನ್ನೊಂದೇನಂತ ಅಂದರೆ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಎಕ್ಸಿಬಿಷನ್ ಅಂತ ಹೇಳಿದ್ರೇ ಆಟ ಆಡೋದು ಅಂತ ಅನ್ನೋದು ಇರುತ್ತೆ. ತುಂಬ ರೀತಿಯ ಗೇಮ್ಸ್ಗಳಿರುತ್ತೆ, ಅದಕ್ಕೂ ತಕ್ಕಂತೆ ಪ್ರೈಸ್ಗಳಿರುತ್ತೆ. ಪ್ರೈಸು ನಾನು ನೋಡಿದಂಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲೇ ಅನ್ನಿಸ್ತು. ಪ್ರತಿಯೊಂದರಲ್ಲೂ ಯಾವುದಾದ್ರಲ್ಲಿ ಶಾಪಿಂಗ್ ಮಾಡೋದ್ರಲ್ಲೂ ಅಷ್ಟೇ ಹೊರಗಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಂತೇಳಿ ಅನ್ನಿಸ್ತು. ಗೇಮ್ಸ್ಗಳಿಗೂ ಅಷ್ಟೇ, ಅದರಲ್ಲಿ ಬಂದರೆ ಬರ್ಬೋದು, ಬರಲಿಲ್ಲ ಅಂದರೆ ಇರ್ಬೋದು. ಬಂದರೆ ಒಂದು 50 ರೂಪೀಸ್ ಕೊಟ್ಟರೆ ಒಂದು ಯಾವುದೋ ಕೂಮ್ ಕೊಡ್ತಾರೆ, ಇಲ್ಲಾಂದರೆ ಕಾಫಿ ಫಿಲ್ಟರ್ ಜಾಲರಿ ಬರುತ್ತಲ್ಲ ಅದು ಕೊಡ್ತಾರೆ, ಇಲ್ಲ ಒಂದು ಕೀ ಬಂಚ್ ಕೊಡ್ತಾರೆ, ಅದೆಲ್ಲ 50 ರೂಪೀಸು. ಅವ್ರಿಗೆ ಸಂಪಾದನೆ ಒಂದು ಇದಿರುತ್ತೆ, ನಮಗೆ ಏನೋ ಒಂದು ಖುಷಿ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿ ಅವರಿಗೆ ಲಾಭ ಆಗುತ್ತೆ, ನಮಗೇ ನಷ್ಟ ಆಗುವಂಥದ್ದು.
ಇದೆಲ್ಲ ಒಂದು ಬಿಸ್ನೆಸ್ ಟ್ರಿಕ್ಸ್ ಆಗಿರುತ್ತೆ. ಹಾಗೆಯೇ 5 ಬಾಲ್ಸ್ ಏನೋ ಕೊಡ್ತಾರೆ. ಆ ಬಾಲ್ಸು ಇಷ್ಟು ನಂಬರ್ಗೆ ಟೋಟಲ್ ಮಾಡಿದ್ರೆ ಇಷ್ಟು ನಂಬರ್ ಆಗಬೇಕು, ಅದಕ್ಕೆ ನಿಮ್ಗೆ ಇದು ಬರುತ್ತೆ ಅದು ಬರುತ್ತೆ. ಯಾವುದೂ ಬರೋಲ್ಲ. ಅಲ್ಲಿ ನೇತಾಡ್ತಿದ್ದೀವಲ್ಲ ಕೀ ಬಂಚ್ಗಳು, ಅವು ಬರ್ತಾವೆ ಅಷ್ಟೇ, ಇನ್ನೇನು ಬರೋಲ್ಲ. ಕೀ ಬಂಚು ಅವರಿಗೆ ಒಂದು 10 to 15 ರೂಪೀಸ್ ಬಿದ್ದಿರುತ್ತೆ. ನಮ್ಮ ಹತ್ರ 15 ರೂಪೀಸ್ ತೊಗೊತಾರೆ. ಅಲ್ಲಿಗೆ ಅವ್ರಿಗೆ ಎಷ್ಟು ಲಾಭ ಸಿಗುತ್ತೆ. ಅದು ಒಂದು ಬಿಸ್ನೆಸ್ ಟ್ರಿಕ್ಕು. ಬಟ್ ಏನಂತ ಹೇಳಿದ್ರೆ, ಅವರು ಇಲ್ಲಿ ಅಂಗಡಿ ಮಾಡ್ಕೊಳ್ಳಿಕ್ಕೆ ಶಾಪ್ಗೆಲ್ಲ ಬಂಡವಾಳ ಹಾಕಿರ್ತಾರಲ್ವ, ಅದನ್ನೆಲ್ಲ ತೆಗಿಬೇಕಲ್ಲ. ಬಟ್ ಇದು ಎಲ್ಲರಿಗೂ ಗೊತ್ತಿರುತ್ತೆ, ಆದರೂ ಆಡ್ತಾರೆ. ಅವ್ರಿಗೊಂದು ಖುಷಿ. ಆದರೆ ಅವರಿಗೆ ಒಂದು 30 ರೂಪೀಸ್ 40 ರೂಪೀಸ್ ಹೋದ್ರೂ ಏನು ಅನಿಸಲ್ಲ. ಹಾಗೆ ಥರ ನಾನಾ ಥರದ ಗೇಮ್ಸ್ಗಳಿರುತ್ತೆ. ರಿಂಗ್ಗಳು ಕೊಡ್ತಾರೆ. ಆ ರಿಂಗು ಕರೆಕ್ಟಾಗಿ ಹೋಗಿ ಅಲ್ಲಿರುವಂಥದ್ದಕ್ಕೆ ಬಿದ್ದರೆ ಅವರಿಗೆ ಅಲ್ಲಿರುವಂಥ ಐಟಮ್ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ 50 ರೂಪೀಸ್ ಇಲ್ಲಾಂದರೆ 100 ರೂಪೀಸ್ ಹೇಳಿದ್ರು. ಎಷ್ಟು ಅಂತ ನೆನಪೇ ಇಲ್ಲ ನನಗೆ, ಯಾಕಂದರೆ ಈ ವಿಡಿಯೋ ಮಾಡ್ಕೊಂಡು ಬಂದು ನಾನು 1 ಮಂತ್ ಆಗೋಗಿದೆ. ಇವಾಗ ಅದನ್ನು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನನಗೆ ಅದು ಎಷ್ಟು ಅಂತಲೇ ಮರ್ತೋಗಿದ್ದಿದೆ. ಒಟ್ನಲ್ಲಿ 50 ರೂಪೀಸ್ ಮೇಲೆ, ಅದೆಷ್ಟು ಅಂತ ಗೊತ್ತಿಲ್ಲ. 50, 60, 80, 100ವರೆಗೂ ಇದೆ ಇಲ್ಲಿ ಗೇಮ್ಸ್ಗಳು. ನಾವು ಇದನ್ನು ಸುಮಾರು ಸಲ ಎಲ್ಲ ಆಡಿದ್ದೀವಿ. ಆಡೋರು ಏನಂದ್ರೆ ಏನೂ ಬಂದಿಲ್ಲ. ಒಂದೊಂದು ಸಲ ಬಂದರೆ ಅದೇ ಹೇಳ್ದಂಗೆ ಜಾಲರಿ, ಕೂಮ್ಸು, ಇಲ್ಲಾಂದರೆ ಅದಾದರೂ ಒಂದು ಬರ್ತಿತ್ತೆಲ್ಲ 10 ರೂಪೀಸ್ 20 ರೂಪೀಸ್ ಒಳಗಡೆ ಐಟಮ್ಸ್ ಬರುತ್ತೆ. ನಾವು ಕೊಡೋದಲ್ಲಿ 50, 60 ರೂಪೀಸು. ಹಂಗೂ ಇಲ್ಲಿ ಒಂದು ಆಟ ಆಡಿದ್ವಿ. ಅಲ್ಲಿ ಆಡಿದಾಗ ಏನು ಬರಲಿಲ್ಲ. ಆಮೇಲೆ ಅವ್ರು ಒಂದು ಕೀ ಬಂಚ್ ಕೊಟ್ಟರು. ಹೋಗ್ಲಿ ಬಿಡಿ, ಇದಾರ ಬಂತಲ್ಲ ಅಂದ್ಕೊಂಡು ಸುಮ್ಮನೆ ಹೋದ್ವಿ. ಆ ಥರ ಗೇಮ್ಸ್ಗಳು ಇರುತ್ತೆ. ಆದರೆ ಜಾಸ್ತಿ ಯಾರೂ ಟ್ರೈ ಮಾಡ್ತಿರ್ಲಿಲ್ಲ. ಒಂದು ಅಡ್ವೆಂಚರಲ್ ಆಗಿರೋದನ್ನ ಒಂದೊಂದು ಸಲ ಟ್ರೈ ಮಾಡ್ತಿದ್ರು. ಇದೊಂಥರ ಅಡ್ವೆಂಚರ್ ಅನಿಸ್ತಿತ್ತು. ಯಾಕಂದರೆ ಕಣ್ಣಿಗೆ ಅಂತ ಕ್ಯಾಮ್ರಾ ಹಾಕಿರ್ತಾರೆ, ಅದೇನಂತ ಹೇಳಿ ನನಗೆ ಗೊತ್ತಿಲ್ಲ. ಸೊ ಅದು ಹಾಕಿರ್ತಾರೆ. ಅವರಿಗೆ ರಿಯಲ್ಲಾಗಿ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಮಾಡ್ತಿರೋ ಥರ ಫೀಲ್ ಆಗುತ್ತೆ. ಇದು ಒಂದ್ಸಲ ನಾನು ಟ್ರೈ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆಯೇ ಇದೊಂಥರ ಗೇಮು. ಅಲ್ಲಿ ಒಂದು 3 ಚೊಂಬುಗಳು ಇಟ್ಟಿರ್ತಾರೆ. ಆ ಬಾಲ್ಸಲ್ಲಿ 3 ಚೊಂಬನ್ನು ಕೆಳಗಡೆ ಬೀಳಬೇಕು. 3 ಬಾಲ್ಸ್ ಏನೋ ಇರುತ್ತೆ. ಇದಕ್ಕೆ 50 ರೂಪೀಸ್ ಅಂತ ಹೇಳಿದ್ರು. ಸೊ ಯಾವುದೂ ಸಹ ಟ್ರೈ ಮಾಡಲಿಲ್ಲ. ಒಬ್ಬೊಬ್ಬರು ಮಾಡ್ತಿದ್ರು, ಅದನ್ನು ನೋಡ್ಕೊಂಡು ಹಾಗೆ ಒಂದೊಂದು ವೀಡಿಯೋ ಕ್ಲಿಪ್ಸ್ ಮಾಡ್ಕೊಂಡು ಬರ್ತಿದ್ವಿ. ಹಾಗೆಯೇ ಇದು ಸೇಮ್, ಇದೆಲ್ಲ ನೋಡಿರ್ತೀರ, ಗೊತ್ತಿರುತ್ತೆ. ಟೋಟಲಿ ಹೇಳ್ಬೇಕು ಅಂತ ಹೇಳಿದರೆ ಮೈಸೂರು ಎಕ್ಸಿಬಿಷನ್ ತುಂಬಾ ವರ್ತಿದೆ. ಒಳಗಡೆ ಬಂದು ನೀವು ಏನು ತೊಗೋತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಳಗಡೆ ಬರಲಿಕ್ಕೆ 35 ರೂಪೀಸ್ ತುಂಬಾ ವರ್ತಿರುತ್ತೆ. ನೋಡ್ಬೋದು. ಇದು ಎಕ್ಸಿಬಿಷನ್. ಅಯ್ಯೋ, ಇದನ್ನೇನಾದ್ರು ಆಡಿಬಿಟ್ರೆ ಇದು ತುಂಬಾ ಎಂತ ಅಂದರೆ ಧೈರ್ಯ ಬೇಕು. ಇಷ್ಟೆಲ್ಲ ಧೈರ್ಯ ಇಲ್ಲ. ಸೊ ಹಂಗಾಗಿ ಯಾವುದೂ ಟ್ರೈ ಮಾಡಲಿಕ್ಕೆ ಹೋಗಿಲ್ಲ. ನಾನು ತುಂಬಾ ಅಡ್ವೆಂಚರಲ್ ಆಗಿರೋ ಗೇಮ್ಸ್ಗಳನ್ನೆಲ್ಲ ಆಡ್ತೀನಿ. ಬಟ್ ಇಲ್ಲಿ ಆಡಬೇಕು ಅನಿಸ್ತಿಲ್ಲ. ಅದು ನನಗೆ ಈ ಥರ ಸುತ್ತೋದೆಲ್ಲ ಇದ್ದರೆ ಫುಲ್ಲು ತಲೆ ಸುತ್ತದೆ. ಅಂದರೆ ಬಂದಿರೋ ಇದೇ ಹೋಗ್ಬಿಡುತ್ತೆ, ಮೈಂಡೇ ಫುಲ್ ಬ್ಲ್ಯಾಕ್ ಆದಂಗೆ ಆಗ್ಬಿಡುತ್ತೆ, ಅಪ್ಸೆಟ್ ಆಗಿಬಿಡುತ್ತೆ. ಸೊ ಹಂಗಾಗಿ ಅದು ಸುಮ್ಮನೆ ದುಡ್ಡು ಕೊಟ್ಟು ನಾವು ನಮ್ಮ ಮೈಂಡನ್ನ ಅಪ್ಸೆಟ್ ಮಾಡ್ಕೊಳ್ಳೋದು ಏನಕ್ಕೆ ಅಂತೇಳಿ ಸೊ ಅದ್ರ ಸವಾಸಕ್ಕೆ ಹೋಗಲಿಲ್ಲ. ಇದೆಲ್ಲ ಆಡಿದ್ದೀನಿ ನಾನು, ತುಂಬ ಧೈರ್ಯ ಇದೆ ನನಗೆ. ಸೊ ಹಂಗಾಗಿ ಅದೇ ಹೇಳಿದ್ನಲ್ಲ, ನನಗೆ ತಲೆ ಸುತ್ತೋದು ಜಾಸ್ತಿ. ಸೊ ಹಂಗಾಗಿ ಅದನ್ನು ಟ್ರೈ ಮಾಡಲಿಕ್ಕೆ ಹೋಗಲಿಲ್ಲ. ಇನ್ನು ಬೇರೆ ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೇ ನೋಡ್ತಾ ಏನು ಅನಿಸ್ಬಿಡುತ್ತೆ ಅಂದರೆ ಫುಲ್ಲು ಟೈರ್ಡ್ ಆಗಿಬಿಡುತ್ತೆ. ಯಾಕಂದರೆ ಅಷ್ಟು ಒಂದು ರೌಂಡ್ ಸುತ್ಕೊಂಡು ಬರೋಷ್ಟರಲ್ಲಿ ಎಕ್ಸಿಬಿಷನ್ನ ಎಷ್ಟೊತ್ತು ಆಚೆಗೆ ಹೋಗ್ಬಿಡಲ್ಲ ಅನಿಸುತ್ತೆ. ಅಷ್ಟು ಫುಲ್ ಟೈರ್ಡ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಲ್ಲೂ ಅಷ್ಟೇ ನಾನಾ ಥರದ ಇದು ಒಳಗಡೆ ಹೋದರೆ ಹಾರರ್ ಅಂದರೆ ಸೊ ಇದು ಎದುರಿಸೋ ಥರ ದೆವ್ವಗಳೆಲ್ಲ ಅಂದರೆ ನಿಜವಾದ ಯಾರೂ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಒಬ್ಬರು ಜೋಕರ್ ಟೈಪಲ್ಲಿ ಒಂದು ವೇಷ ಹಾಕ್ಕೊಂಡು, ಹಾಗೆಯೇ ಗ್ಲಾಸ್ದು ಮ್ಯಾನ್ ಸಹ ಇದ್ದರು. ಹಾಗೆಯೇ ನಮ್ಮ ಮೈಸೂರು ಅರಮನೆಯೂ ಸಹ ಅಲ್ಲಿ ಎಕ್ಸಿಬಿಷನ್ ಒಳಗಡೆ ಇತ್ತು. ಅಲ್ಲಿ ಒಳಗಡೆ ಹೋಗಿ ನೋಡ್ಬೋದು. ನಾನು ಹೇಳಿದ್ನಲ್ಲ, ಫೈನಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ನಾನು ಅದರೊಳಗಡೆ ಹೋಗಲೇ ಇಲ್ಲ. ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನಾವು ಬರೋ ಟೈಮ್ಗೆ, ನಾವಿಲ್ಲಿ ಹೋದಾಗ 6 o'clock ಬರಬೇಕಾದ್ರೆ ಆಗಲೇ 9:30 ಆಗಿಬಿಟ್ಟಿತ್ತು. ಅಷ್ಟು ಲೇಟಾಗಿತ್ತು. ಮತ್ತು ಟೋಟಲಿ ಹೇಳ್ಬೇಕು ಅಂದರೆ ಮೈಸೂರು ಎಕ್ಸಿಬಿಷನ್ ತುಂಬಾ ಚೆನ್ನಾಗಿದೆ ಈ ಸಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ ಏನಿಸ್ತು ಅಂತೇಳಿ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಂದನೆಗಳು.